ಇವತ್ತು ನಾವು ವ್ಲಾಗ್ ಜುಡಿಯೋಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಪಾರ್ಲರ್ಗೆ ಹೋಗ್ಬೇಕಾಗಿತ್ತು ಬಟ್ ಜುಡಿಯೋಗೆ ಬಂದಿದ್ದೀವಿ. ಆಚೆ ಹೋಗ್ಬೇಕಾಗಿದೆ. ಸೊ ಗೋಯಿಂಗ್ ಔಟ್. ಅದಕ್ಕೆ ಜೀವ ಇವಾಗಲೇ ಶಾಪಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಹುಡುಕ್ತಾನೆ. ಇಲ್ಲಿ ಜುಡಿಯೋ ಇದ್ದು ತಪ್ಪಾಗೋಯ್ತು. ಬರೀ ಜುಡಿಯೋಲ್ಲೇ ಸುತ್ತಾ ಇರ್ತೀವಿ. ಸೊ ಶಾಪಿಂಗ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ವಾಟ್ ದಿ ಔಟ್ಫಿಟ್ ಐಮ್ ಟ್ರೈಂಗ್ ಟು ಚೂಸ್. ನಾನು ಇನ್ನೂ ಚೂಸ್ ಮಾಡಿಲ್ಲ ಬಟ್ ಇಟ್ಸ್ ನೈಸ್, ಇಟ್ಸ್ ಕ್ಯೂಟ್. ಸೇಲ್ ಕೂಡ ನಡೀತಿದೆ ಬಟ್ ಎಲ್ಲಾದ್ರ ಮೇಲೂ ಸೇಲ್ ಇಲ್ಲ. ಸ್ವಲ್ಪ ಐಟಮಲ್ಲಿ ಮಾತ್ರ ಸೇಲ್ ಹಾಕಿದ್ದಾರೆ, ಬಾಯ್ಸ್ದು ಗರ್ಲ್ಸ್ದು. ಓಕೆ, ಲಾಸ್ಟ್ ಟೈಮ್ ನಂಗೆ ರಿಗ್ರೆಟ್ ಆಗಿತ್ತು, ಈ ಸಲ ಇಲ್ಲ. ಯಾಕಂದರೆ ಒಂದು 2-3 ನಾನು ಸೇಲಲ್ಲೇ ತೊಗೊತಾ ಇದ್ದೀನಿ. ಅದು ಬಿಟ್ಟರೆ ಇನ್ನೊಂದು ನಾರ್ಮಲ್ ಪ್ರೈಸಲ್ಲಿ ತೊಗೊತಾ ಇದ್ದೀನಿ. ಇಲ್ಲಿ ಜೀವ ಅವನಿಗೆ ಡ್ರೆಸ್ ನೋಡ್ತಿದ್ದಾನೆ. ನಂದು ಆಲ್ರೆಡಿ ಆಯಿತು ಶಾಪಿಂಗ್. ನಾವು ಇಟ್ಸ್ ಫಾರ್ ಜೀವನ್. ಆಮೇಲೆ ಅಂತಾನೆ ನನಗೋಸ್ಕರ ಶಾಪಿಂಗಿಗೆ ಮಾಡೋದೇ ಇಲ್ಲ, ಶಾಪಿಂಗೇ ಮಾಡಲ್ಲ. ನಾನು ಟ್ರೆಡಿಷ್ನಲ್ಲು ಕೂಡ ಇಲ್ಲಿ ಚೆನ್ನಾಗಿದೆ. ನಾನಿಲ್ಲಿ ಟ್ರೆಡಿಷ್ನಲ್ಲು ಅಷ್ಟು ಟ್ರೈ ಮಾಡಿಲ್ಲ ಬಟ್ ಇಟ್ಸ್ ನೈಸ್, ಚೆನ್ನಾಗಿದೆ ಅನ್ನಿಸ್ತೈತೆ. ನೈಟ್ ವೇರು ಕೂಡ ಚೆನ್ನಾಗಿದೆ. ಇಲ್ಲಿ ನೋಡಿ, ಈ ಕಡೆ ಎಲ್ಲ ಟ್ರೆಡಿಷ್ನಲ್ ಇದೆ. ಇಲ್ಲೆಲ್ಲ ಟ್ರೆಡಿಷ್ನಲ್, ಅಲ್ಲೂ ಟ್ರೆಡಿಷ್ನಲ್. ನನ್ನ ಬರ್ಡೇ ಬಂತು, ಬರ್ಡೇಗೆ ಬಟ್ಟೆ ಕೊಡ್ಸು ಜೀವಾನ್. ಫಸ್ಟು ಇವನ್ ಬರ್ಡೇ ಇದೆ, ಇವನು ಕೊಡಿಸ್ಬೇಕು. ಏನು ಹೇಳಿದೆ ಮೊನ್ನೆ, 2800 ರೂಪಾಯಿಗೆ ಬಟ್ಟೆ ತಗೋ. ಅದಕ್ಕೆ ಜೂಡಿಯೋನೇ ಕರೆಕ್ಟ್. ನನಗೆ 280 ರೂಪಾಯಿಗೆ ಬಟ್ಟೆ ಕೊಡಿಸ್ತಾನಂತೆ. ಬಂದರೆ ಮಿನಿಮಮ್ ನನಗೆ 1 ಅವರ್ ಮೇಲನ ಆಗುತ್ತೆ. ಸೊ ಜೀವ ಟ್ರಯಲ್ಗೆ ಹೋಗಿದ್ದಾನೆ. ಅವ್ನ ಶರ್ಟ್ ಇಲ್ಲೇ ಇದೆ, ಟ್ರಯಲ್ಗೆ ಹೆಂಗೆ ಹೋದ? ಬರೀ ಹುಡುಗರು ಅಷ್ಟೇ ಎಲ್ಲ ಕಾಯೋದು, ಹುಡುಗಿರು ಕೂಡ ಕಾಯ್ತಾರೆ. ನಾನು ಬೇಗ ಸೆಲೆಕ್ಟ್ ಮಾಡ್ತೀನಿ, ಬೇಗ ಚೇಂಜ್ ಮಾಡ್ಕೊಬರ್ತೀನಿ. ಬಟ್ ನಮ್ಮ ಜೀವ ನಂಗಲ್ಲ, ಸೆಲೆಕ್ಟ್ ಮಾಡೋದಕ್ಕೆ ಅಷ್ಟು ಟೈಮು. ಅದನ್ನು ಟ್ರಯಲ್ ಮಾಡಿ ಅದನ್ನು ಹಿಂಗೆ ನೋಡಿ ಬರೋಷ್ಟು. ಯಾರಿದು ತಿರ್ಸು ನಿನ್ನ ಮಕನ. ಹೇಳಿದ್ನಲ್ಲ, ಒಂದಲ್ಲ 10 ಶರ್ಟು ಪ್ಯಾಂಟು ಚೆಕ್ ಮಾಡ್ತಾನೆ. ಇದು ಸೆಲೆಕ್ಟ್ ಮಾಡ್ದ, ಅದಾದ್ಮೇಲೆ ಇದನ್ನು ಸೆಲೆಕ್ಟ್ ಮಾಡ್ದ. ಇವಾಗ ಫೈನಲಾ ಬೇರೆದು. ದಿಸ್ ಈಸ್ ಹೌ ಜೀವನ್ ಡಸ್ ಶಾಪಿಂಗ್. ಅದಕ್ಕೆ ನಾನು 1 ಅವರ್ ಆಗುತ್ತೆ. ಇದು ಮೀಡಿಯಮ್ ಜೀವನ್. ಓಕೆ ಬಾ. 80 ರೂಪೀಸ್. ನಂಗೆ ಜಾಸ್ತಿ ಇಷ್ಟ ಬೇಕಾಯ್ತು. ಬಟ್ಟೆಯಲ್ಲಿಟ್ಟೆ ಎಕ್ಸಾಕ್ಟಾಗಿ 1 ಅವರ್ 10 ಮಿನಿಟ್ಸ್ ಜೀವನ ಆಚೆ ಬರೋದಕ್ಕೆ. पहले क्या बोला? चल चलो जाके इलाज कराओ अपना.